ಬಿಸ್ನೆಸ್ನ ಪ್ರಾರಂಭ ಕೇವಲ ಮಾರ್ಕೆಟ್ ಡಿಮ್ಯಾಂಡಿಂದ ಮಾತ್ರ ಆಗಲ್ಲ. ಕೆಲವು ಐಡಿಯಾಸ್ ಇರುತ್ತೆ, ಜೀವನದಲ್ಲಿ ಕಂಡಂತಹ ಅನುಭವಗಳ ಮೇಲೆ ಆ ಐಡಿಯಾ ಡೆವಲಪ್ ಆಗಿರುತ್ತೆ. ಮತ್ತು ಇದನ್ನೇ ಸಾಬೀತು ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಅವರಿಗೆ ಅವರ ಸ್ಟಾರ್ಟಪ್ ಅದು ಬಿಸ್ನೆಸ್ ಅಲ್ಲ, ಆದರೆ ಅವರ ತಾಯಿಗೆ ಕೊಟ್ಟಿರುವ ಒಂದು ಮಾತು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕೇರಳದ ಪಾಲಕ್ಕಾಡಿಂದ ಡಾಕ್ಟರ್ ಸಿದ್ಧಾರ್ಥ್ ನಾಯರ್ ಅವ್ರನ್ನ. ನಮಸ್ತೆ ಟೈಟನ್ಸ್. ನಾನು ಶುರು ಮಾಡೋದಕ್ಕೆ ಮುಂಚೆ ನಿಮಗೆ 3 ಪ್ರಶ್ನೆನ ಕೇಳಬೇಕು ಅಂತಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನೀವು ಯಾವ ಸಬ್ಜೆಕ್ಟ್ನ ತುಂಬ ಹೇಟ್ ಮಾಡ್ತಿದ್ರಿ? ಹಿಸ್ಟ್ರಿ, ಫಿಸಿಕ್ಸ್. ಇನ್ನೊಂದು ಕ್ವೆಶ್ಚನ್ ಏನಂದರೆ, ನೀವು ಯಾವಾಗ ಕಲಿಯೋದನ್ನು ಶುರು ಮಾಡಿದ್ರಿ? ಸರ್, ಲೈಫ್ ಅನ್ನೋದು ಲರ್ನಿಂಗ್ ಪ್ರಾಸೆಸ್. ನಾವು ಈಗಲೂ ಕಲಿತಾ ಇದ್ದೀವಿ. ಹೌದು, ಆದರೆ ಪ್ರಾರಂಭ ಯಾವಾಗ ಮಾಡಿದ್ರಿ ಅಂತ. ಹುಟ್ಟಿದಾಗ, ಇಲ್ಲ ಅಂದ್ರೆ ಹುಟ್ಟೋಕ್ ಮುಂಚೆ. ಹುಟ್ಟೋದಕ್ಕೆ ಮುಂಚೆಯಿಂದ ಕೂಡ. ಇನ್ ದ ಮದರ್ಸ್ ವೂಮ್. ಕರೆಕ್ಟ್. ಫೈನಲ್ ಕ್ವೆಶ್ಚನ್ ಬಂದು, ಇಮ್ಯಾಜಿನ್ ಹಿಸ್ಟ್ರಿ ಮತ್ತೆ ಫಿಸಿಕ್ಸ್ ನಿಮಗೆ ಯಾವ್ದು ಇಷ್ಟ ಇಲ್ಲ, ಯಾರಾದ್ರೂ ಹೇಳಿದ್ರು ಪ್ರತಿ ದಿನ ನೀವು ಇದನ್ನೇ ಓದಬೇಕು ಅಂತ, ಪೂರ್ತಿ ಜೀವನ ಅವಾಗ ಹೆಂಗಿರ್ತಾ ಇತ್ತು ನಿಮ್ಮ ಲೈಫ್? ಅವಾಗ ಬೇಜಾರಾಗ್ತಿತ್ತು. ಎಕ್ಸಾಕ್ಟ್ಲಿ ಸರ್, ದಟ್ಸ್ ಹೌ ಇಟ್ ಹ್ಯಾಪನ್ಸ್. ನಾವು ಹುಟ್ಟಿದಾಗ ಪ್ರತಿಯೊಬ್ಬರ ಮೆದುಳು ಒಂದೇ ರೀತಿನಲ್ಲೇ ಇರುತ್ತೆ. ನಾವು ದೊಡ್ಡವರಾಗ್ತಾ ಆಗ್ತಾ ಹಾಗೆ ಪ್ರಪಂಚವನ್ನ, ವಸ್ತುಗಳನ್ನ ನೋಡ್ತಾ ನಾವು ಕಲಿಯೋದಕ್ಕೆ ಶುರು ಮಾಡ್ತೀವಿ. ಇದರಲ್ಲಿ ಕೆಲವು ಮಕ್ಕಳು ಹಿಸ್ಟ್ರಿನಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಮತ್ತು ಫಿಸಿಕ್ಸ್ನಲ್ಲೂ ಚೆನ್ನಾಗಿರ್ತಾರೆ. ಕೆಲವು ಮೆದುಳು ಎಕ್ಸ್ಟ್ರಾರ್ಡಿನರಿ ಆಗತ್ತೆ, ಅದು ಎಲ್ಲವನ್ನ ಕಲ್ತ್ಕೊಂಡ್ಬಿಡತ್ತೆ. ಕೆಲವೊಬ್ರು ನಾರ್ಮಲ್ ರೆಗ್ಯುಲರ್ ನಮ್ ತರ ಇರ್ತಾರೆ, ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಅಂಡ್ ದೆನ್ ಕೆಲವೊಬ್ಬರ ಮೆದುಳಿರುತ್ತೆ, ಅದು ಕೆಲವೊಂದು ಬೇರೆ ತರನೇ ವೈರ್ಡ್ ಆಗಿರುತ್ತೆ, ಕಲಿಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇವತ್ತು ತಯಾರಾಗಿದೆಯಾ ಈ 3 ಲರ್ನಿಂಗ್ ಸಿನಾರಿಯೋಸ್ನ ಕೇಟರ್ ಮಾಡೋದಕ್ಕೆ? ಟೈಟನ್ಸ್, ನಿಮ್ಗೆ ಗೊತ್ತಿರಬೇಕು, ಭಾರತದಲ್ಲಿ ಪ್ರತಿ 7ರಲ್ಲಿ 1 ಮಗು ನ್ಯೂರೋ ಡೆವಲಪ್ಮೆಂಟಲ್ ಡಿಸೀಸ್ ಅಂದ್ರೆ ಆಟಿಸಮ್, ಲರ್ನಿಂಗ್ ಡಿಸಬಿಲಿಟಿ ಆರ್ ಇವನ್ ಡೌನ್ ಸಿಂಡ್ರೋಮ್ ಇಂದ ತುತ್ತಾಗಿರ್ತಾರೆ. ಇವರ ಮೆದುಳು ಸ್ವಲ್ಪ ವಿಭಿನ್ನವಾಗಿರುತ್ತೆ, ಸ್ಲೋ ಆಗಿ ಓದ್ತಾರೆ ಮತ್ತು ಇವರು ಟ್ರೈನಿಂಗ್ನು ತಗೋತಾರೆ. ಆದ್ರೆ ಟೈಟನ್ಸ್, ನಿಮ್ಗೇನಾದ್ರೂ ಅನ್ಸತ್ತಾ ಇವ್ರು ಬರೀ 2 ಗಂಟೆ ದಿನದಲ್ಲಿ ಇವ್ರೇನಾದ್ರೂ ಓದಿದ್ರೆ, ಟ್ರೈನಿಂಗ್ ತಗೊಂಡ್ರೆ, ಥೆರಪಿ ತಗೊಂಡ್ರೆ ಇದು ಇವ್ರಿಗೆ ಸಾಕಾಗತ್ತಾ? ಖಂಡಿತ ಇಲ್ಲ. ಒಂದು ವಯಸ್ಸಿನ ನಂತರ ನಮ್ಮಲ್ಲಿ ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್, ಅದರಲ್ಲಿ ಅಲ್ಝೈಮರ್ಸ್, ಇಲ್ಲಿ ನಿಮ್ಗೆ ಮರೆಯುವಂತ ಕಾಯಿಲೆ ಇರುತ್ತೆ, ಇಲ್ಲಾಂದ್ರೆ ಪಾರ್ಕಿನ್ಸನ್ಸ್, ಯಾವುದು ಮೂವ್ಮೆಂಟ್ ರಿಲೇಟೆಡ್ ಡಿಸಾರ್ಡರ್ ಇರುತ್ತೆ, ಇಲ್ಲ ಸ್ಟ್ರೋಕ್ ಆಗಿರುತ್ತೆ, ಯಾರಿಗೆ ಬಾಡಿ ಮೂವ್ಮೆಂಟ್ಸ್ ನಡೀತಾ ಇರೋದಿಲ್ಲ ಮತ್ತೆ ರಿಕವರ್ ಆಗ್ಬೇಕಾಗತ್ತೆ. ಈ 2 ಕೇಸಸ್ ನಲ್ಲಿ ಅವ್ರಿಗೆ ಅವರನ್ನ ರೀಟ್ರೈನ್ ಮಾಡ್ಬೇಕಾಗತ್ತೆ ಡೈಲಿ ಕೆಲಸಗಳನ್ನ ಮಾಡ್ಕೊಳ್ಳಕ್ಕೆ. ಇದರಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಆಗಿರ್ಲಿ ಇಲ್ಲ ನ್ಯೂರೋ ಡಿಜನರೇಟಿವ್ ಕಂಡೀಷನ್ಸ್ ಇರ್ಲಿ, ನಮ್ಮ ಮೆದುಳಿಗೆ ಲರ್ನಿಂಗ್ ಇಲ್ಲ ರೀಲರ್ನಿಂಗ್ ಮಾಡುವಂತ ಅವಶ್ಯಕತೆ ಇದೆ. ಮತ್ತು ಇಲ್ಲಿ ನಮ್ಮ ಬ್ರೈನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದ್ರೆ ಇಲ್ಲಿ ಬರುತ್ತೆ ನ್ಯೂರೋ ಪ್ಲಾಸ್ಟಿಸಿಟಿ, ಅದು ಮೆದುಳಿನ ಕಲಿಯುವಂತ ಸಾಮರ್ಥ್ಯ. ನಾವು ಒಂದ್ ಕಡೆ ಕಲಿಯೋದನ್ನ ಮರ್ತು ಬಿಟ್ರೆ ಮೆದುಳಿನ ಒಂದು ಭಾಗ ಕೆಲಸ ಮಾಡಲ್ಲ. ಬ್ರೈನ್ ಇಂಟ್ರೆಸ್ಟಿಂಗ್ಲಿ ಫಿಗರ್ಸ್ ಔಟ್ ಹೇಗೆ ಅದನ್ನ ಕನೆಕ್ಟ್ ಮಾಡೋದು, ಹೇಗೆ ಅದನ್ನೇ ಫಂಕ್ಷನಲ್ ಮಾಡೋದು ಅಂತ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಬ್ರೈನ್. ಯಾವತ್ತೂ ಅದು ಕಲಿಯೋದನ್ನ ಮರೆಯೋದಿಲ್ಲ. ಈ ಬ್ರೈನ್ ನ ಪವರ್ ಅನ್ನ, ಕಲಿಯೋದನ್ನ ಸೂಪರ್ ಪವರ್ ಮಾಡೋಕೆ ನಾವು ಮಾಡಿದೀವಿ ಮೀಮೋನ. ಮೀಮೋ ಒಂದು ಬ್ರೈನ್ ಬಾಡಿ ಗೇಮಿಂಗ್ ಕನ್ಸೋಲು. ಯಾವುದು ಬ್ರೈನ್ ಬಾಡಿ ಗೇಮ್ಸ್ ನ ಸಹಾಯದಿಂದ ನಿಮ್ಮ ಫೋಕಸ್, ಅಟೆನ್ಷನ್, ಎಮೋಷನಲ್ ಕಂಟ್ರೋಲ್ ತರ ಸ್ಕಿಲ್ಸ್ ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ನೀವು ಕೀಬೋರ್ಡ್, ಮೌಸ್ ಮತ್ತೆ ಜಾಯ್ಸ್ಟಿಕ್ ಇಂದ ಆಡೋಕ್ಕಾಗಲ್ಲ. ನೀವು ನಿಮ್ಮ ಬಾಡಿ ಮೂವ್ಮೆಂಟ್ಸ್ ಇಂದ ಆಟ ಆಡ್ತೀರಾ ಈ ಗೇಮ್ಸ್ ನ. ಇದರಿಂದ ನಿಮ್ಮ ಬ್ರೈನು ರಿವೈರ್ ಆಗತ್ತೆ ಮೂವ್ಮೆಂಟ್ಸ್ಗೋಸ್ಕರ. ಇದು ಬರೀ ಮಕ್ಕಳಿಗೋಸ್ಕರ ಅಲ್ಲ, ಮತ್ತೆ ಅವ್ರಿಗೂ ಸಹಾಯ ಮಾಡುತ್ತೆ. ಯಾರು ಸ್ಟ್ರೋಕ್ಸ್ ಇಂದ ರಿಕವರ್ ಆಗ್ತಿದ್ದಾರೆ, ಇಲ್ಲ ಅಂದ್ರೆ ನ್ಯೂರೋ ಡಿಜನರೇಟಿವ್ ಡಿಸೀಸ್ ಇಂದ ಸಫರ್ ಮಾಡ್ತಿದ್ದಾರೆ. ಟೈಟನ್ಸ್, ಮೀಮೋ ಇಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಟ್ರೆಡಿಷನಲ್ ಥೆರಪಿ. ಮೀಮೋ ಬ್ರೈನ್ ನ ನ್ಯೂರೋಪ್ಲಾಸ್ಟಿಸಿಟಿನ ಸ್ಕಿಲ್ಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಥೆರಪಿನ ಇನ್ನೂ ಎಫೆಕ್ಟಿವ್ ಮಾಡುತ್ತೆ, ಮನೆಯಲ್ಲಿ ಥೆರಪಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಬೇಗನೆ ಪ್ರೋಗ್ರೆಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಟೈಟನ್ಸ್, ನಮ್ಮ ಪ್ರಯತ್ನ ಪ್ರತಿಯೊಂದು ಮನೆಗೂ ಇದು ಹೋಗಿ ಪ್ರತಿ ಮಗು ಮತ್ತೆ ಅಡಲ್ಟ್ಸ್ಗೆ ಇದರ ಅವಶ್ಯಕತೆ ಇದೆ. ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ರೈಸ್ ಮಾಡ್ತಿದೀವಿ 2 ಕೋಟಿನ ಇನ್ 6 crore ರೌಂಡ್. ನೀವು ನಮ್ಮ ಜೊತೆ ಈ ವಿಷನ್ ಇನ್ ಮಿಷನ್ ಜೊತೆ ಸೇರಕ್ ಬಯಸ್ತೀರಾ? ನೀವೇನು ಈ ಪ್ರಾಡಕ್ಟ್ನ ಮಾಡಿದಿರಿ, ಇದನ್ನ ನಿಮ್ಮ ತಾಯಿಯವ್ರು ಯಾವ ಥರ ಬಳಸಿದ್ರಾ? ಲಕ್ಕೀಲಿ ಸ್ವಲ್ಪ ದಿನಕ್ಕೆ ಆದರೆ ಅನ್ಫಾರ್ಚುನೇಟ್ಲಿ ಫಿನಿಶ್ ಪ್ರಾಡಕ್ಟ್ ಟೈಮ್ಗೆ ಮಮ್ಮಿ ನವಂಬರ್ 2022ಕ್ಕೆ ತೀರ್ಕೊಂಬಿಟ್ರು. ಇದಾದ್ಮೇಲೆ ಸಾಕಷ್ಟು ಟೈಮ್ ತಗೊಳ್ತು ನಾನು ಸರಿ ಹೋಗೋದಕ್ಕೆ ಆ್ಯಂಡ್ ದೆನ್ ಪ್ರಾಡಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ. ಅವ್ರ ಜೊತೆ ಶುರು ಮಾಡಿದಂತಹ ಜರ್ನಿನ ನೀವು ಇಲ್ಲಿ ತನಕ ತೊಗೊಂಬಂದಿದ್ದೀರಿ. ಅವ್ರು ನಿಜವಾಗ್ಲೂ ತುಂಬ ಖುಷಿಯಾಗಿರ್ತಾರೆ. ಸೊ ಡಾಕ್ಟರ್ ನಾಯರ್, ಈ ಪ್ರಾಡಕ್ಟ್ನ ಶುರು ಮಾಡಿದ್ದು ಎಲ್ಲಿಂದ? ಇದ್ರ ಪ್ರಾರಂಭ ಆಗಿತ್ತು 2012ರಲ್ಲಿ.
ಒಂದು ವರ್ಷದಲ್ಲಿ ನಮ್ಮ ಮಮ್ಮಿಗೆ ಡಯಾಬೆಟಿಕ್ ನ್ಯೂರೋಪತಿ, ಅವರ ರೈಟ್ ಲೆಗ್ ನಂಬಾಗೋಯ್ತು, ತುಂಬಾ ಪೇಯ್ನಲ್ಲಿದ್ರು, ನಡೆಯಕ್ಕಾಗ್ತಿರ್ಲಿಲ್ಲ. ಇದರಿಂದ ಏನಾಗ್ತಿತ್ತು ಅಂದ್ರೆ ನಮ್ಮ ಮಮ್ಮಿಗೆ ಯಾವುದೇ ಸೆನ್ಸೇಷನ್ ಆಗ್ತಿರ್ಲಿಲ್ಲ. ನಾವು ಟಚ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಚಪ್ಪಲಿ ಹಾಕೊಂಡ್ರು ಗೊತ್ತಾಗ್ತಿರ್ಲಿಲ್ಲ. 2012ರಲ್ಲಿ ನಾನೊಂದು ಡಿವೈಸ್ ಮಾಡಿದೆ ಮಮ್ಮಿಗೋಸ್ಕರ. ಅದು ನಮ್ಮ ಮಮ್ಮಿಗೆ ನಾನ್ ಇನ್ವೇಸಿವ್ಲಿ ಸ್ಟಿಮ್ಯುಲೇಟ್ ಮಾಡ್ತಾ ಇತ್ತು ನ್ಯೂರಾನ್ಸ್ ಅಲ್ಲಿ, ನರದಲ್ಲಿ. 5ನೇ ವಾರದಲ್ಲಿ ಮಮ್ಮಿಯ ಕಾಲಿನ ಟೋ ಇರತ್ತಲ್ಲ, ಅದು ಸ್ಟಾರ್ಟ್ ಆಯ್ತು ಅಲ್ಲಾಡೋದಕ್ಕೆ. ಅಂಡ್ ದಟ್ ವಾಸ್ ದ ಫಸ್ಟ್ ಸಕ್ಸಸ್ ನಾನು ನೋಡಿದ್ದು. ಆಫ್ಟರ್ ಯೂಸಿಂಗ್ ದಿಸ್ ನನ್ನ ಬೆರಳುಗಳಲ್ಲಿ ತುಂಬಾನೇ ಸೆನ್ಸೇಷನ್ ಮತ್ತೆ ಮೂಮೆಂಟ್ಸ್ ಬಂದಿದೆ. ಸೊ ನನಗೆ ತುಂಬಾನೇ ಬೆಟರ್. ಮಮ್ಮಿಗೆ ಸಹಾಯನೂ ಆಯ್ತು 80-90%. ಹುಷಾರು ಆದ್ರು, ನಡೆಯಕ್ಕೂ ಶುರು ಮಾಡಿದ್ರು. ಮತ್ತೆ ನಾನೇನ್ ನೋಟಿಸ್ ಮಾಡಿದೆ ಅಂದ್ರೆ ಇನ್ನೊಂದು, ಇದರಲ್ಲಿ ಮಮ್ಮಿದು ಸ್ಟ್ರೆಸ್ ಕಮ್ಮಿ ಆಗ್ತಿರ್ಲಿಲ್ಲ. ಆ್ಯಂಡ್ ಇದರಿಂದಾಗಿ ನ್ಯೂರೋಪತಿಯಿಂದ ನೆಫ್ರೋಪತಿವರೆಗೂ ಹೊರಟೋಯ್ತು. ದಟ್ ಈಸ್ ಕಿಡ್ನಿ ಎಫೆಕ್ಟ್ ಆಯಿತು. ಒಂದ್ಸಲ ಒಬ್ರಿಗೆ ಕಿಡ್ನಿ ಎಫೆಕ್ಟ್ ಆದರೆ ಸ್ಟಾರ್ಟ್ಸ್ ಅ ಮಲ್ಟಿ ಆರ್ಗನ್ ಫೇಲ್ಯೂರ್ ಸಿನಾರಿಯೋ. ಮತ್ತೆ ಆ ಟೈಮಲ್ಲಿ ನನಗೆ ಕಾಣಿಸ್ತು ಏನೋ ತಪ್ಪು ಮಾಡಿದ್ದೀನಿ ನಾನು ಅಂತ. ಆಗ ನನ್ಗೆ ಅರ್ಥ ಆಯಿತು ನಾನು ಹೈಪೋಥಾಲಮಸ್ ಮೇಲೆ ವರ್ಕ್ ಮಾಡಬೇಕು ಅಂತ, ಬ್ರೈನ್ ಮೇಲೆ ವರ್ಕ್ ಮಾಡಬೇಕು ಅಂತ. ಆಗಲೇ ನಾನು ಪೂರ್ತಿ ಸಾಲ್ವ್ ಮಾಡೋಕ್ಕಾಗೋದು ಅಂತ. ನಾವು ಎಂಥ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ, ನಾವು ಏನಾದರೂ ಮಾಡೋಕ್ಕಾಗತ್ತಾ, ಅದರಿಂದ ಜನರ ಕಂಡೀಷನ್ಸ್ನ ಅಸೆಸ್ ಮಾಡ್ಬೋದು, ಮಾನಿಟರ್ ಮಾಡ್ಬೋದು, ಅದಾದಮೇಲೆ ಇಂಟರ್ವೆನ್ಷನ್ ಮಾಡಿ ಹೆಲ್ಪ್ ಮಾಡೋದನ್ನ ಸರಿ ಹೋಗೋದಕ್ಕೆ. ಸ್ವಲ್ಪ ಗಮನ ಇಟ್ಟು ನೋಡಿ. ಯಾವಾಗ ಅವರು ಆಟ ಆಡ್ತಿದ್ರು ಒಂದು ಮಜದಲ್ಲಿ ಸರಿ ಹೋಗ್ತಿದ್ರು, ದಪ್ಪನೂ ಆಗ್ತಿರ್ಲಿಲ್ಲ, ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗ್ತಿತ್ತು. ಆಗ ನಾವು ಯೋಚನೆ ಮಾಡಿದ್ವಿ, ಯಾಕೆ ನಾವು ಈ ಆಟನ ವಾಪಸ್ ತರಬಾರ್ದು ಅಂತ. ಯಾಕೆ ಹೆಲ್ತನ್ನ ಹೆಲ್ತಾಗಿ ನೋಡಿದೆ, ಬಟ್ ಒಂದು ಫನ್ ಎಲಿಮೆಂಟ್ ಆಗಿ ನೋಡೋಣ ಅಂತ. ನನಗೆ ತುಂಬಾ ಖುಷಿ ಆಗೋದು, ಒಂದು ಚಿಕ್ಕ ಹುಡುಗ ಅದರ ಮಿಂಬೋನ ಯೂಸ್ ಮಾಡಿ ಖುಷಿ ಆಗ್ತಿದ್ದಾನೆ, ಸ್ವಲ್ಪವಾಗಿ ಡೈಲಿ ಇಂಪ್ರೂವ್ ಆಗ್ತಿದ್ದಾನೆ. ದಟ್ ಈಸ್ ಪ್ರೈಸ್ಲೆಸ್. ನಾನು ಹೇಳಬೇಕು ಅಂದ್ರೆ ಐ ಆಮ್ ಏಬಲ್ ಟು ಕ್ರಿಯೇಟ್ ಇಂಪ್ಯಾಕ್ಟ್ ಇನ್ ಅ ರಿಪಲ್ ಇನ್ ದಿಸ್ ವರ್ಲ್ಡ್. ನೀವು ಈ ಪ್ರಾಡಕ್ಟ್ನ ಮಾಡಿದ್ಮೇಲೆ ನಿಮ್ಮ ತಾಯಿಯವರನ್ನ ಬಳಸಕ್ಕಾಯ್ತಾ? ಲಕ್ಕಿಲಿ ಸ್ವಲ್ಪ ದಿನದ ಮಟ್ಟಿಗೆ ಆದರೆ ಅನ್ಫಾರ್ಚುನೇಟ್ಲಿ ಫಿನಿಶ್ ಪ್ರಾಡಕ್ಟ್ ಟೈಮ್ಗೆ ಮಮ್ಮಿ ನವೆಂಬರ್ 2022ಕ್ಕೆ ತೀರ್ಕೊಂಡ್ರು. ಅದಾದ್ಮೇಲೆ ತುಂಬಾ ಸಮಯ ತಗೊಂಡೆ ನಾನು ಸರಿ ಹೋಗೋದಕ್ಕೆ ಅಂಡ್ ದೆನ್ ಪ್ರಾಡಕ್ಟ್ನ ಕಂಪ್ಲೀಟ್ ಮಾಡೋಕೆ. ನಿಮ್ಮ ತಾಯಿ ಜೊತೆ ನೀವು ಶುರು ಮಾಡಿದಂತಹ ಒಂದು ಜರ್ನಿ ಇಲ್ಲಿ ತನಕ ತಗೊಂಡ್ಬಂದಿದ್ದೀರಿ. ಅವ್ರು ತುಂಬಾನೇ ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು ಸರ್. ನಮ್ಮ ಟೈಟನ್ಸ್ ನಿಮ್ಮ ಜೊತೆ ಪ್ರಶ್ನೆ ಉತ್ತರಗಳನ್ನ ಶುರು ಮಾಡೋದಕ್ಕೂ ಮುಂಚೆ ಒಂದ್ಸತಿ ಡೆಮೋ ನೋಡ್ಬಿಡೋಣ ಈ ಪ್ರಾಡಕ್ಟ್ ಇಂದು, yes. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ಎನಿವನ್ ವಾಂಟ್ಸ್ Yes, ಟು ಕಮ್? ನಾನೇ ಇದೀನಲ್ಲ, ಅವಾಗ ಅವ್ರು ಅಲ್ಲಿಂದ ನೋಡಬಹುದು, ಡಿಸಿಷನ್ ಮಾಡಬಹುದು. ರೈಟ್ ಸರ್. ಇದು ಎಲ್ಲದಕ್ಕಿಂತ ಸಿಂಪಲ್ ಆಗಿರೋ ಗೇಮು. ಇದನ್ನ ಹೇಳ್ತೀವಿ ಸ್ಪೇಸ್ ಗ್ಲೈಡರ್ ಅಂತ. ಸ್ಪೇಸ್ ಗ್ಲೈಡರ್ ಗೇಮ್ ನಲ್ಲಿ ನಾವು ನಿಮ್ಮ ಬ್ಯಾಲೆನ್ಸ್ ಅನ್ನ, ಕಂಟ್ರೋಲ್ ಅಂಡ್ ಶೋಲ್ಡರ್ ಮೂವ್ಮೆಂಟ್ಸ್ ಅನ್ನ ಒಟ್ಟಿಗೆ ನೋಡ್ತೀವಿ. ಓಕೆ. ಸೊ ಪ್ರತೀಕ್, ನೀವು ನಿಮ್ಮ ಕೈನ ಮೇಲ್ ಮಾಡಬೇಕು. ಈಗ ನೋಡಿ, ನೀವು ಸ್ಪೇಸ್ ಕ್ರಾಫ್ಟ್ ನ ಮೇಲ್ ಮಾಡ್ತಿದ್ದೀರಾ, ಕೆಳಗೆ ಮಾಡ್ತಿದ್ದೀರಾ. ಯು ಹ್ಯಾವ್ ಟು ಗೋ ಥ್ರೂ ದ ಕಾಯಿನ್ಸ್, ಟೇಕ್ ದ ಕಾಯಿನ್ಸ್. ಬರೀ ಕೈಯಿಂದ ಅಲ್ವಾ? ಎಸ್, ಇಲ್ಲ ಬಾಡಿಯಿಂದನೂ ಮಾಡ್ಬೋದು. ಇದರಲ್ಲಿ ನೀವು ನೋಡೋದಾದ್ರೆ, ಸೊ 3 ಡೈಮೆನ್ಷನ್ ವರ್ಲ್ಡ್ ನಲ್ಲಿ ಇನ್ನು 2 ಡೈಮೆನ್ಷನ್ ಅಲ್ಲಿ ಎಲ್ಲ ಆಡಬೇಕಾಗುತ್ತೆ. ಪಾಯಿಂಟ್ಸ್ ಇದರಿಂದ ನಿಮ್ಮ ತಗೊಂಡು ಪರ್ಸೆಪ್ಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ವಿಜುವಲ್ ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ಜಾಯಿಂಟ್ ಮೂವ್ಮೆಂಟ್ಸ್ ಇದೆ. ಇದನ್ನ ನೀವು 4-5 ಬಾರಿ ಮಾಡಿದ್ರೆ ಶೋಲ್ಡರ್ಸ್ ಅಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಕಾಣುತ್ತೆ. ಅದರಿಂದ ಮಸಲ್ ಕಂಟ್ರೋಲ್ ಇಂಪ್ರೂವ್ ಆಗುತ್ತೆ, ಶೋಲ್ಡರ್ ಕಂಪ್ಲೀಟ್ಲಿ ಇಂಪ್ರೂವ್ ಆಗುತ್ತೆ. ಆಗ ನಿಮ್ಮ ಬ್ಯಾಲೆನ್ಸ್, ಕಂಟ್ರೋಲ್, ಕೋಆರ್ಡಿನೇಷನ್. ಪ್ರತೀಕ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಎಸ್ಪೆಷಲಿ ಆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಅವರು ಯಾವಾಗ ಮೂವ್ ಮಾಡ್ತಾರೆ, ಟಿಪಿಕಲಿ ಅವರ ಮೂವ್ಮೆಂಟ್ ತುಂಬಾ ಅನ್ಕಂಟ್ರೋಲ್ಡ್ ಇರುತ್ತೆ. ಯಾವಾಗ ಅವರು ಮೂವ್ ಮಾಡ್ತಾರೆ ಅವ್ರಿಗೆ ಖುಷಿ ಆಗತ್ತೆ, ಅದು ಬೇರೆನೇ ಲೆವೆಲ್ ಮ್ಯಾಮ್. ಮತ್ತೆ ಮಕ್ಕಳು ಯಾರು ನೆಕ್ ಮತ್ತೆ ಟ್ರಂಕ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ಇದರಿಂದ ಮಕ್ಳಿಗೇನು ಉಪಯೋಗ? ಇದರಿಂದ 2-3 ಆಗ್ತಿದೆ. ಒಂದು, ಅವರ ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಆಗ್ತಿದೆ ಟು ಕಂಟ್ರೋಲ್ ಬ್ಯಾಲೆನ್ಸ್, ನಿಮ್ಮ ಕಾಗ್ನಿಷನ್. ಮತ್ತು ಅವ್ರು ಮಾಡಬೇಕಾದ್ರೆ ನಿಮ್ಮ ಬ್ರೈನು ಸಿಗ್ನಲ್ಸ್ನ ಕೊಡಬೇಕು ಮಸಲ್ಸ್ನ ಮೂವ್ ಮಾಡೋದಕ್ಕೋಸ್ಕರ. ಒಂದೇ ಬಾರಿಗೆ ಬ್ರೈನ್ ಮತ್ತೆ ಬಾಡಿ ಎರಡರದ್ದು ಟ್ರೈನಿಂಗ್ ಆಗ್ತಿರುತ್ತೆ. ಮಿಸ್ಟರ್ ನಾಯರ್, ಇದು ಎಲ್ಲಿವರೆಗೂ ಮಾಡಬೇಕು? ನಾವು ಸ್ಟಾಪ್ ಮಾಡಬೇಕಿಲ್ಲ ಅಂದ್ರೆ ಹಾಗಾದ್ರೆ ಕ್ರಾಶ್ ಮಾಡ್ತೀನಿ. ಸೊ ಈಗ ನೋಡೋಣ ನಿಮ್ಮ ಸ್ಕೋರ್ ಏನಿದೆ ಅಂತ. ನೀವು ಬಯೋಮೆಕಾನಿಕಲಿ ನೋಡೋದಾದ್ರೆ ನೀವು ಬ್ಲೇಸರ್ ಹಾಕಿದ್ರಿಂದ 149 ಡಿಗ್ರಿ ವರೆಗೆ ಹೋಗಕ್ಕಾಗಿದ್ದು. ಅದರ್ವೈಸ್ ಐ ಆಮ್ ಶೋರ್ ನೀವು 180 ಡಿಗ್ರಿ ವರೆಗೆ ಹೋಗ್ಬೋದಾಗಿತ್ತು. ಅಂಡ್ ಮಿನಿಮಮ್ ಆಂಗಲ್ 8 ಇತ್ತು. ಅಗೇನ್ ಥ್ಯಾಂಕ್ಸ್ ಟು ದ ಬ್ಲೇಸರ್ ನೀವು ಇನ್ನೂ ಇಂಪ್ರೂವ್ ಮಾಡ್ಬೋದಾಗಿತ್ತು ಆ ಆಂಗಲ್ ನಲ್ಲಿ. ಸೊ ಡಾಕ್ಟರ್ ಅವರೇ ಬನ್ನಿ. ಡಾಕ್ಟರ್, ನೀವು ನಮಗೆ ಗೇಮ್ನ ಅನಾಲಿಸಿಸ್ ಬಗ್ಗೆ ಹೇಳಿ, ಆಮೇಲೆ ಟೈಟನ್ಸ್ ನಿಮಗೆ ಅವರ ಪ್ರಶ್ನೆ ಕೇಳ್ತಾರೆ. ಶೋರ್. ಈಗ್ಲಂತೂ ಗೇಮ್ ಆಗೋಯ್ತು. ಅದ್ರಲ್ಲಿ ಒಂದಾಯ್ತು ಗೇಮ್ ಅನಾಲಿಟಿಕ್ಸ್, ಸ್ಕೋರ್ ಎಲ್ಲ ಕಾಣಿಸುತ್ತೆ.
ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ಕಾಗ್ನಿಷನ್ ತೋರಿಸುತ್ತೆ. ಕಾಗ್ನಿಷನ್ ಈಸ್ ಬೇಸಿಕ್ಲಿ ನಿಮ್ಮ ಬ್ರೈನ್ ಫಂಕ್ಷನ್ಸ್ ಟು ಡೂ ಅ ಲೈಕ್ ಫಂಕ್ಷನ್ ಲೈಕ್ ಲಿಫ್ಟಿಂಗ್ ಅಪ್ ದ ಬಕೆಟ್ ಇಲ್ಲ ಸೆಟ್ಟಿಂಗ್ ಡೌನ್ ಎಕ್ಸೆಟ್ರಾ ಅಲ್ವಾ. ಇದರಿಂದ ಬೆನಿಫಿಟ್ ಏನಾಗುತ್ತೆ, ಮಕ್ಕಳು ಯಾವಾಗ ಡೇ ಬೈ ಡೇ ಥೆರಪಿ ಮಾಡ್ತಾರೆ ಪೇರೆಂಟ್ಸ್ಗೆ ಮುಂದೆಯಿಂದ ಆಬ್ಜೆಕ್ಟಿವ್ಲಿ ಕಾಣಿಸಕ್ಕೆ ಶುರು ಆಗುತ್ತೆ ಎಷ್ಟು ಇಂಪ್ರೂವ್ ಮಾಡಿದ್ದಾನೆ ಅಂತ. ಡಾಕ್ಟರ್ ನಾಯರ್, ನಮ್ಮ ಜೊತೆ ಪ್ರೊಫೆಸರ್ ರಿಚಾ ಅವರಿದ್ದಾರೆ, IIT ಮಡ್ರಾಸ್. Hello, ma'am. ಅವರ ಒಪಿನಿಯನ್ ಕೂಡ ತಿಳ್ಕೊಳ್ಳೋಣ ನಿಮ್ಮ ಪ್ರಾಡಕ್ಟ್ ಮೇಲೆ. ನಾನು ನಮ್ಮ ತಾಯಿ ಸ್ಟೋರಿ ಹೇಳ್ದೆ. ಅದು ಅವರು ನ್ಯೂರೋಪತಿ ಡಾಕ್ಟರ್ ಹತ್ರ ಹೋಗ್ತಿದ್ರು. ಅಂಡ್ ಇನಿಷಿಯಲಿ ಅವ್ರದ್ದು ಹೇಗಿತ್ತು ಅಂದ್ರೆ, ಅವ್ರದ್ದು ಈ ಒನ್ ಪಾರ್ಟ್ ಆಫ್ ದ ಬಾಡಿ ವಾಸ್ ನಾಟ್ ಮೊಬೈಲ್, ಸೆನ್ಸೇಷನ್ಸ್ ಇರಲಿಲ್ಲ. ಒಂದ್ ವೇಳೆ ಯಾರ್ದಾದ್ರೂ ಅದೇ ತರ ಹೆಲ್ತ್ ಇದ್ರೆ ಅವ್ರು ನಿಮ್ಮ ಗೇಮ್ನ ಆಡಕ್ಕಾಗೋದಿಲ್ಲ. ನಾಟ್ ಟ್ರೂ. ನಾವು ಇದನ್ನ ಸ್ಟ್ರೋಕ್ ಪೇಷಂಟ್ಸ್ ಮೇಲೆ ಟೆಸ್ಟ್ ಮಾಡಿದೀವಿ. ದೇರ್ ಆರ್ 2 ಕ್ಲಿನಿಕ್ಸ್ ವರ್ ಯೂಸಿಂಗ್ ಇಟ್ ಟುಡೇ ಆಲ್ಸೋ ಫಾರ್ ಸ್ಟ್ರೋಕ್ ಅಂಡ್ ಮಲ್ಟಿಪಲ್ ರಿಹ್ಯಾಬ್ಸ್. ಮತ್ತೆ ಈ ಗೇಮ್ಸ್ ನ ಮಾಡಿರೋದೇ ಏನಕ್ಕಂದ್ರೆ ನಿಮ್ಮ ಕಾಗ್ನಿಷನ್ ಬಯೋಮೆಕಾನಿಕ್ಸ್ ಜೊತೆಲಿ ಕೆಲಸ ಮಾಡ್ಲಿ ಅಂತ. ಕಾಂಪ್ಲಿಕೇಟೆಡ್ ಗೇಮ್ಸ್ ಅಲ್ಲ, ತುಂಬಾ ಸಿಂಪಲ್ ಗೇಮ್ಸ್. ನಿಮ್ ಪ್ರಾಡಕ್ಟ್ ನ ನೀವು ಎಷ್ಟು ದುಡ್ಡಿಗೆ ಮಾರ್ತೀರಾ? ಎರಡಿದೆ ಇದ್ರಲ್ಲೇ ಮಾರೋದು. ಒಂದು ಮಿಮೋ ಇಟ್ ಸೆಲ್ಫ್ ಇಸ್ ಅ ಹಾರ್ಡ್ವೇರ್. ಇವತ್ತಿಗೆ ಅದು 99,990 ನಲ್ಲಿ ಮಾರಾಟ ಆಗ್ತಿದೆ. ಅಂಡ್ ದೆನ್ ದೇರ್ ಇಸ್ ಅ ಸ್ಪಾರ್ಕ್ ಸಬ್ಸ್ಕ್ರಿಪ್ಷನ್ ಎಸ್ಪೆಷಲಿ ಫಾರ್ ನ್ಯೂರೋ ಡೈವರ್ಜೆಂಟ್ ಕಿಡ್ಸ್ಗೆ. ಆ ಸಬ್ಸ್ಕ್ರಿಪ್ಷನ್ ನಾವು ಇವತ್ತಿಗೆ 25,000ಕ್ಕೆ ಕೊಡ್ತಾ ಇದೀವಿ 18 ತಿಂಗಳಿಗೆ ಅಟ್ ಅನ್ ಅರ್ಲಿ ಅಡಾಪ್ಟರ್ ಲೆವೆಲ್. ಈ ತರ ಪೇಷಂಟ್ಸ್ ಏನಿದ್ದಾರೆ ಅವ್ರು ಥೆರಪಿ ಮಾಡಿಸ್ಕೊಂತಿರೋರು, ಅವರ ಇಯರ್ಲಿ ಕಾಸ್ಟ್ ಎಷ್ಟಾಗುತ್ತೆ? 1.5 ರಿಂದ 6 ಲಕ್ಷದವರೆಗೆ ಆಗುತ್ತೆ. 1.5 ರಿಂದ 6 ಲಕ್ಷದ ಮಧ್ಯೆ. ಹಾ. ನನಗೆ ಇದನ್ನ ಹೇಳಿ, ನಿಮ್ಮ ಹತ್ರ ಯಾವ್ದಾರ ಡೇಟಾ ಪಾಯಿಂಟ್ ಇದೆಯಾ? ಯಾರೋ ಇದನ್ನ ಬಳಸಿದ್ಮೇಲೆ ಅವರ ಥೆರಪಿ ಸೆಷನ್ಸ್ ಕಡಿಮೆ ಆಯ್ತು, ಅದರಿಂದ ಸೇವಿಂಗ್ಸ್ ಎಷ್ಟಾಗ್ತಿದೆ? ರೈಟ್. ಇನಿಷಿಯಲಿ 6 ಲಕ್ಷದವರೆಗೆ ನೋಡಿದ್ರೆ ಆಲ್ಮೋಸ್ಟ್ 1.5 ಲಕ್ಷ 18 ತಿಂಗಳಿಗೆ ಅದಾಗತ್ತೆ ನಿಮ್ಗೆ ಹತ್ತತ್ರ 8,000 ಅಕ್ಕಪಕ್ಕದಲ್ಲಿ. ಈ ಪೇರೆಂಟ್ಸ್ಗೆ 18 ತಿಂಗಳವರೆಗೆ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಒಂದು ಬಾರಿ ನಾವು ಡಿವೈಸ್ ಕಾಸ್ಟ್ ನ ಕಮ್ಮಿ ಮಾಡಕ್ಕೆ ಶುರು ಮಾಡಿದ್ರೆ ಮತ್ತೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಮಾಡಿದ್ರೆ ಅದರಲ್ಲಿ ಸ್ಪೀಚ್ ಥೆರಪಿ ಮಾಡ್ಯೂಲ್ಸ್ ಬರುತ್ತೆ, ಲರ್ನಿಂಗ್ ಮಾಡ್ಯೂಲ್ ಬರುತ್ತೆ, ಮಲ್ಟಿಪಲ್ ಮಾಡ್ಯೂಲ್ಸ್ ಬಂದ್ಬಿಡುತ್ತೆ. ಆಗ ಡಿವೈಸ್ ಕಾಸ್ಟ್ 20-25 ಇರುತ್ತೆ ಮ್ಯಾಕ್ಸಿಮಮ್. ಅದಾದ್ಮೇಲೆ ಸಬ್ಸ್ಕ್ರಿಪ್ಷನ್ ಪರ್ ಮಂತ್ 7,500 ವರೆಗೆ ಇರುತ್ತೆ. ಓಕೆ. ನನ್ನ ಕ್ವೆಶ್ಚನ್ ಏನಂದ್ರೆ, ನೀವಿಲ್ಲಿ ಆಲ್ಮೋಸ್ಟ್ ಇದನ್ನ 1 ಲ್ಯಾಕ್ ಮಾರ್ತಿದ್ದೀರಾ. ಇದ್ರ ಮೇಲೆ ನಿಮ್ಮ ಕರೆಂಟ್ ಮಾರ್ಜಿನ್ ಏನಿದೆ? ನಾವು ಕಾಕ್ಸ್ ಬಗ್ಗೆ ನೋಡೋದಾದ್ರೆ ಇವತ್ತಿಗೆ ಅದು 30% ಕಾಕ್ಸ್ ಬರುತ್ತೆ. ಓಕೆ. ಆಮೇಲೆ ಅದಾದ್ಮೇಲೆ ನಿಮ್ಮ GST ಅದೆಲ್ಲ ಆಡ್ ಮಾಡಿದ್ರೆ ಇಲ್ಲ ಅಂದ್ರೂ ಕೂಡ 65 ರಿಂದ 70% ಮಾರ್ಜಿನ್ ನಾವು ಇಟ್ಕೋತಿದೀವಿ ಇವತ್ತು. ಹಾಗಾದ್ರೆ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ನಿಮ್ಮ ವೋಟಿಂಗ್ ಮೀಟರ್ ಅನ್ನು ತಗೊಳ್ಳಿ, ಎಸ್ ಆರ್ ನೋ ಒತ್ತೋದ್ರ ಮೂಲಕ ತಿಳಿಸಿ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ಎಷ್ಟಿದೆ ನಿಮ್ಮ ಪ್ರಕಾರ ಅಂತ. ಅರೆ 72% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬಹಳ ಅವಶ್ಯಕತೆ ಇದೆ ಅಂತ. ಡಾಕ್ಟರ್ ನಾಯರ್, ನೀವು ನಿಮ್ಮ ಆಸ್ಕ್ ನ ಮತ್ತೊಮ್ಮೆ ಕೇಳ್ಬಿಡಿ, ಆಮೇಲೆ ಟೈಟನ್ಸ್ ನ ನಾನು ಕೇಳೋಣ. ಟೋಟಲಿ ನಿಮ್ಮ ಹತ್ರ 2 ಕೋಟಿನ ಕೇಳಕ್ಕೆ ಇಷ್ಟಪಡ್ತೀನಿ ಇನ್ 6 crore ರೌಂಡ್. ಸರಿ, ಹಾಗಾದ್ರೆ ಅರೆ ವಾ ಶೈಲಿ, ಶೈಲಿ ಅವರು ಬಜಾರ್ನ ಒತ್ತಿದ್ದಾರೆ. ಅದರ ಅರ್ಥ ಶೈಲಿ ಅವರು ಒಬ್ಬರೇ ನಿಮ್ಮ ಜೊತೆ ಈ ಡೀಲ್ನ ಮುಂದುವರಿಸ್ತಾರೆ. ನನಗೆ ನಿಮ್ಮ ಈ ಕರೆಂಟ್ ಫೋಕಸ್ ಇದೆ ಅಲ್ಲ, ನ್ಯೂರೋ ಡೈವರ್ಷನ್, ನನಗನ್ಸುತ್ತೆ ಇದರ ಅವಶ್ಯಕತೆ ತುಂಬಾನೇ ಇದೆ ಅಂತ. ಐಲ್ ಇನ್ವೆಸ್ಟ್ 25 lakhs. ಮ್ಯಾಮ್, ಐ ವುಡ್ ರಿಯಲಿ ಲವ್ ಟು accept the offer. ವೆರಿ ಗುಡ್, ವೆರಿ ಗುಡ್. ಸರಿ, ಹಾಗಾದ್ರೆ ಅದರ ಅರ್ಥ ನೀವು ಆಫರ್ನ ಕೊಟ್ರೆ ಇವ್ರು ಒಪ್ಕೊಂಡು ಬಿಟ್ರು. ಶೈಲಿ ಅವರು ಈ ಬಜಾರ್ನ ಒತ್ತಿದ್ದಕ್ಕೋಸ್ಕರ ಶೈಲಿ ಅವ್ರನ್ನ ಕೇಳಲೇಬೇಕು. ನೀವು ಈ ಫ್ಲೋರ್ನ ಓಪನ್ ಮಾಡಕ್ಕೆ ಇಷ್ಟಪಡ್ತೀರಾ ಬೇರೆ ಟೈಟನ್ಸ್ಗೆ? ಖಂಡಿತ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಲ್ವಾ, ಇದು ಇವರ ತುಂಬಾನೇ ದೊಡ್ಡ ಪ್ರಮಾಣದ ಜರ್ನಿ ಇದೆ. ಇವ್ರಿಗೆ ಫಂಡ್ಸ್ ಕೂಡ ಬೇಕಾಗಿದೆ ಮತ್ತೆ ಕ್ಯಾಂಪೇನ್ಸ್ ಕೂಡ. ಸಂದೇಶ್ ಅವರೇ, ನೀವು ಹೇಳಿ, ನೀವೇನು ಯೋಚನೆ ನನ್ನ ಮಾಡ್ತೀರಾ? ಪ್ರಕಾರ ಪ್ರೈಸಿಂಗ್ ಪಾಯಿಂಟ್ ತುಂಬಾ ಹೈ ಇದೆ. ಅದೇ ನಾನು ಇವತ್ತು ನಿಮ್ ಜೊತೆ ಕೈ ಜೋಡ್ಸಕ್ ಆಗಲ್ಲ. ನಾನು ಈ ಸ್ಪೇಸಲ್ಲಿ ಯಾವತ್ತೂ ಇನ್ವೆಸ್ಟ್ ಮಾಡಲ್ಲ, ಯಾಕಂದ್ರೆ ನನಗೆ ನಾಲೆಡ್ಜ್ ಇಲ್ಲ. ಬಟ್ ಬಿಕಾಸ್ ನಿಮ್ಮ ಮಿಷನ್ಗೆ ಸೇರ್ಕೊಂಡಿದ್ದೀನಿ ನಾನು, ಐ ವಿಲ್ ಇನ್ವೆಸ್ಟ್ ಓನ್ಲಿ 10 lakhs. ನಾನು ಅರ್ಜುನ್ ಅವ್ರ ತರ ನಿಮ್ಮನ್ನ ಬ್ಯಾಕ್ ಮಾಡಕ್ ಇಷ್ಟಪಡ್ತೀನಿ. ನಾನು ಅರ್ಜುನ್ಗಿಂತ ಸ್ವಲ್ಪ ಕಡಿಮೆ ಹಾಕ್ತೀನಿ. ಇದರಲ್ಲಿ 5 ಲಕ್ಷ ಹಾಕಕ್ ಇಷ್ಟಪಡ್ತೀನಿ. Just for the passion, I will go and invest only in you, and I will invest just 5 lakh. ಥ್ಯಾಂಕ್ ಯು ಮ್ಯಾಮ್. ಸೊ ಡಾಕ್ಟರ್ ನಾಯರ್, ನಿಮ್ಮ ಹತ್ರ 4 ಟೈಟನ್ಸ್ ನಿಂದ ಆಫರ್ ಇದೆ. ಈಗ ನೀವೇನು ಹೇಳ್ತೀರಾ ಹೇಳಿ.
ಐ ವುಡ್ ಲವ್ ಟು ಅಕ್ಸೆಪ್ಟ್ ಆಲ್ ಯುವರ್ ಆಫರ್ಸ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೈ ಮಿಲಾಯಿಸಿ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ವಿಶ್ ಯು ದ ವೆರಿ ಬೆಸ್ಟ್. Thank you, ma'am. ತುಂಬಾ ಒಳ್ಳೆ ಐಡಿಯಾ. ಇದನ್ನ Thank you so ಇನ್ನಷ್ಟು ವರ್ಕ್ ಮಾಡಿ, ಸರಿನಾ? Sure, ma'am. ಸೊ ಐ ಥಿಂಕ್ ಗುಡ್ ಮೆಂಟರ್ಸ್. ಐ ಥಿಂಕ್ ಯುವರ್ ಆನ್ ಎ ಗುಡ್ ಥ್ಯಾಂಕ್ ಟ್ರ್ಯಾಕ್ ಯು ಸೊ ನೌ. ಮಚ್. ನೋಡ್ತಾ ಇರಿ ಐಡಿಯಾ ಬಾಸ್.